ಸ್ನೇಹಿತರೆ, ಜಿ.ವಿ. ಅತ್ರಿಯವರ ಬದುಕಿನ ಹಾದಿಯ ಹಲವು ವಿಚಾರಗಳನ್ನು ಮತ್ತೆ ನೆನಪಿಸ್ಕೊಳ್ಳೋದಕ್ಕೆ ಅವರ ಶಿಷ್ಯವೃಂದ ಇರ್ಬೋದು, ಅಭಿಮಾನಿ ವರ್ಗ ಇರ್ಬೋದು, ಅಥವಾ ಸಂಗೀತ ಕ್ಷೇತ್ರದ ಸಾಧಕರಿಗಿರ್ಬೋದು, ಹಲವರಿಗೆ ಪ್ರೇರಣೆ ಸ್ಫೂರ್ತಿಯಾದಂಥ ಜಿ.ವಿ. ಅತ್ರಿಯವರ ಬದುಕನ್ನು ಒಂದಷ್ಟು ಮೆಲುಕು ಹಾಕೋದಕ್ಕೆ ಇವೆಲ್ಲವೂ ಕೂಡ ಸಾಕಾರ ಮಾಡಿದೆ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಕಳೆದ ಸಂಚಿಕೆ ಟೆಲಿಕಾಸ್ಟ್ ಆದಾಗಲೂ ಕೂಡ ಅಷ್ಟೇ ತುಂಬ ಜನ ಅದನ್ನೇ ಹೇಳಿದರು. ನೋಡಿ, ಅತ್ರಿಯವರು ಒಬ್ಬ ಸಿಂಗರ್ ಆಗಿದ್ದೋ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೋ ಒಂದಷ್ಟು ಕಾರ್ಯಕ್ರಮಗಳ ಆರ್ಗನೈಸ್ ಮಾಡ್ತಾ ಇದ್ರು ಅನ್ನೋದು ಮಾತ್ರ ಕೆಲವು ವಿಚಾರ ಗೊತ್ತಿತ್ತು. ಆದರೆ ಇನ್ ಡೆಪ್ತ್ ನಮಗೆ ಗೊತ್ತೇ ಇರಲಿಲ್ಲ ಅತ್ರಿಯವ್ರ ಬಗ್ಗೆ. ನಿಜವಾಗ್ಲೂ ಶ್ರೀನಿವಾಸ್ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಇನ್ಫಾರ್ಮೇಷನ್ ಕೊಟ್ಟು ಅಂತ ಹೇಳಿದ್ರು. ಅಂದರೆ ನನಗೆಲ್ಲೋ ಒಂದು ಕಡೆ ಸಾರ್ಥಕದ ಮನಸ್ಥಿತಿ ಒಂದು ಸಣ್ಣ ಪ್ರಮಾಣದಲ್ಲಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಯಾವತ್ತೂ ಕೂಡ ಗುರುವಿನ ಋಣವನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನನ್ನ ಗುರುವಿಗೆ ಒಂದು ಗೌರವ ಸೂಚಿಸೋದಕ್ಕೆ ಇದೊಂದು ಅವಕಾಶ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಅಂದರೆ ಈ ಸಂಚಿಕೆಯಲ್ಲಿ ಸಂಗೀತ ಗಂಗಾ ಸಂಸ್ಥೆ ಹೇಗೆ ಮುಂದುವರಿಯಿತು ಅಥವಾ ಹೇಗೆ ಹರಿಯೋದಕ್ಕೆ ಶುರುವಾಯಿತು, ಈ ಎಲ್ಲ ವಿಚಾರಗಳನ್ನು ಹೇಳ್ತೀನಿ. ಹಾಗಿದ್ದಲ್ಲಿ ಈ ಸಂಚಿಕೆನ ಈಗ ಶುರು ಮಾಡೋಣ. ನೋಡೋದಕ್ಕೆ ರೆಡಿ ಅಲ್ವಾ ನೀವು? ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಮುಕ್ತಾಯದ ಹಂತಕ್ಕೆ ಬಂದಾಗ ಜಿ.ವಿ. ಅತ್ರಿಯವರು ವಿಧಿವಶರಾಗಿದ್ದನ್ನು ನಾವು ಗಮನಿಸಿದ್ವಿ. ಇಲ್ಲಿ ಸಂಗೀತ ಗಂಗಾ ಸಂಸ್ಥೆ ಮುಂದುವರಿಯತ್ತಾ ಇಲ್ವಾ ಅನ್ನೋ ಗೊಂದಲಕ್ಕೆ ಅವರ ಸಹೋದರಿ ಶ್ರೀಮತಿ ಹೇಮಾ ಪ್ರಸಾದ್ ಒಂದು ದೊಡ್ಡ ನಿಲುವನ್ನು ತೆಗೆದುಕೊಳ್ತಾರೆ. ನಿಜ, ಶ್ರೀಮತಿ ಹೇಮಾ ಪ್ರಸಾದ್ಗೆ ಒಂದು ಹ್ಯಾಟ್ಸ್ ಆಫ್ ನಾನು ಹೇಳಲೇಬೇಕು. ಯಾಕಂತೀರಾ, ಒಂದು ಕುಟುಂಬದಲ್ಲಿ ಒಂದೇ ಕ್ಷಣದಲ್ಲಿ 6 ಜನರನ್ನ ಕಳ್ಕೊಂಡಂಥ ನೋವು ತನ್ನ ಒಡಲಲ್ಲಿಟ್ಕೊಂಡಿದ್ದಾರೆ. ಇನ್ನೊಂದು ಕಡೆ ತನ್ನ ಸಹೋದರ ಸಂಗೀತ ಗಂಗಾ ಸಂಸ್ಥೆಯ ಕನಸನ್ನು ಕಟ್ಟಿದ್ದ, ಅದನ್ನು ಮುಂದುವರಿಸಬೇಕು ಅಂತ ಇನ್ನೊಂದು ಕಡೆ ಆ ಕನಸಿಗೆ ಪ್ರೇರಕ ಶಕ್ತಿಯಾಗ್ತಾರೆ. ಕೈ ತುಂಬ ಬರ್ತಾ ಇದ್ದಂಥ ಸಂಬಳ, ಆ ಕೆಲಸ ಎಲ್ಲವನ್ನೂ ಕೂಡ ಬಿಟ್ಬಿಡ್ತಾರೆ. ಯಾಕಂದರೆ ಸಂಗೀತ ಗಂಗೆ ಹರಿತಾನೇ ಇರಬೇಕು, ಅದು ನಿಂತ ನೀರಾಗಬಾರ್ದು ಅಂತ. ಆ ಹಿನ್ನೆಲೆಯಲ್ಲೇ ಅವರ ತಾಯಿ ಶ್ರೀಮತಿ ನಾಗರತ್ನಮ್ಮ ಅವರು ಜೊತೆಗೆ ಪತಿ ಪ್ರಸಾದ್, ಒಂದಷ್ಟು ಜನ ವಿದ್ಯಾರ್ಥಿಗಳು ಜೊತೆಗೆ ನಿಲ್ತಾರೆ. ಆ ಸಂದರ್ಭ ಸಂಗೀತ ಗಂಗೆ ಹರಿಯೋದಕ್ಕೆ ಶುರುವಾಗತ್ತೆ. ಹೇಗೆ ಹರಿತು, ಅದರ ಹಾದಿ ಹೇಗಿತ್ತು, ಹೇಮಾ ಪ್ರಸಾದ್ ಅವರ ಸಾಧನೆ ಏನು, ಇದೆಲ್ಲವನ್ನು ಕೂಡ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಹಾಗಿದ್ದಲ್ಲಿ ಆ ಸಂಚಿಕೆನ ನೋಡೋಣ. ಈಗ ಜಿ.ವಿ. ಅತ್ರಿಯವರು ಸಾರ್ವಜನಿಕವಾಗಿ ಎಲ್ಲರಿಗೂ ಪರಿಚಿತರು, ಖ್ಯಾತನಾಮರು. ಹಾಗಂತ ಅವರು ಸಾರ್ವಜನಿಕ ಸ್ವತ್ತಾಗಿರಲಿಲ್ಲ. ಮನೆಯವರು ನೋವಿನ ಮಡುವಲ್ಲಿದ್ದಾಗ ಒಂದಷ್ಟು ಜನ ತಮ್ಮ ಸ್ವಂತ ನಿರ್ಧಾರದ ಮೇಲೆ ತಾವುಗಳೇ ಸಂಗೀತ ಗಂಗಾ ಶಾಲೆಯನ್ನು ಮುನ್ನಡೆಸುವ ಆಲೋಚನೆ ಮಾಡಿದ್ದು ಕೇಳಿ ಮನೆಯವರಿಗೆ ನೋವುಂಟಾಗಿದ್ದಂತೂ ಸತ್ಯ. ಆದರೂ ನೋವಿನ ಭಂಡಾರವನ್ನೇ ತಮ್ಮೊಳಗೆ ಅದುಮಿಟ್ಟುಕೊಂಡು ದೃಢ ನಿರ್ಧಾರದೊಂದಿಗೆ ಹೇಮಾ ಪ್ರಸಾದ್ ಅವರು ತನ್ನ ಸಹೋದರನ ಕನಸಿನ ಕೂಸು ಸಂಗೀತ ಗಂಗಾ ಶಾಲೆಯನ್ನು ಮುನ್ನಡೆಸುವ ಪಣ ತೊಟ್ಟರು. ಆಗ ಜೊತೆಗೆ ನಿಂತವರು ತಾಯಿ ನಾಗರತ್ನಮ್ಮ, ಪತಿ ಪ್ರಸಾದ್ ಹಾಗೂ ಕೆಲ ವಿದ್ಯಾರ್ಥಿಗಳು. ಸಂಗೀತ ಗಂಗೆಯನ್ನು ಹರಿಸಲು ಹೇಮಾ ಪ್ರಸಾದ್ ಅವರು ಮೈಕ್ರೋಕಾನ್ ಸಂಸ್ಥೆಯಲ್ಲಿ ಮಲ್ಟಿಮೀಡಿಯಾ ವಿಭಾಗದಲ್ಲಿ ಬಿಸಿನೆಸ್ ಎಕ್ಸಿಕ್ಯೂಟಿವ್ ಆಗಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದ ಕೆಲಸಕ್ಕೆ ವಿದಾಯ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಸಂಸ್ಥೆಯನ್ನು ಮುನ್ನಡೆಸಲು ಮುಂದಾದರು. ಹೇಮಾ ಪ್ರಸಾದ್ ಅವರು BA ಪದವೀಧರರು. ವೀಣಾವಾದನ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯನ ಮುಗಿಸಿಕೊಂಡು ಸರಸ್ವತಿ ವಿದ್ಯಾಮಂದಿರದಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಫೆಬ್ರವರಿ 16, 1990ರಲ್ಲಿ BE ಎಲೆಕ್ಟ್ರಿಕಲ್ ಪೂರೈಸಿದ ಉದ್ಯಮಿ ಪ್ರಸಾದ್ ಅವರನ್ನು ಮದುವೆಯಾಗಿ ವೈವಾಹಿಕ ಬದುಕಿಗೆ ಕಾಲಿಟ್ಟು ಅರ್ಪಿತಾ ಮತ್ತು ಅಕ್ಷತಾ ಅವಳಿ ಜವಳಿ ಮಕ್ಕಳಿಗೆ ತಾಯಿಯಾದರು. ಸಾಂಸಾರಿಕ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ವಿದಾಯ ಹೇಳಿದರು. ಕೆಲ ವರ್ಷಗಳ ನಂತರ ಕಂಪ್ಯೂಟರ್ ಡಿಪ್ಲೊಮೊ ಮಾಡಿಕೊಂಡು ಮೈಕ್ರೋಕಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಆರಂಭಿಸಿದರು. ಓದಿನ ಹಸಿವು ತೀರದ ಕಾರಣ ಹಂಪಿ ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಇವೆಲ್ಲದರೊಟ್ಟಿಗೆ ಸಹೋದರ ಅತ್ರಿಗೆ ಎಲ್ಲ ವಿಧದಲ್ಲೂ ಜೊತೆ ನಿಲ್ಲುತ್ತಿದ್ದರು. ಹಾಗಾಗಿಯೇ ಸಂಗೀತ ಗಂಗಾ ಶಾಲೆ ಆರಂಭವಾದ ಮೇಲೆ ಪ್ರತಿ ಬುಧವಾರ ಕರ್ನಾಟಕ ಶಾಸ್ತ್ರೀಯ ಗಾಯನ ಹೇಳಿಕೊಡುವಂತೆ ಜವಾಬ್ದಾರಿ ವಹಿಸಿದ್ರು. ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿರೂಪಣೆ, ಇವೆರಡರ ಕಾಂಬಿನೇಷನ್ ಅಲ್ಲಿ ತೆಗೆದುಕೊಂಡು ಬಂದೆ.
ನಾನು ಯಾವಾಗ ಹೋದರೂ ಕೂಡ ಪ್ರತಿಯೊಂದು ಕಡೆನಲ್ಲೂ ಅಪೇರ ಮಾಡೋಕ್ಕೆ ಹೋಗ್ತೇನೆ. ನಾನು ನಡಿ ಅಂತ ಶುಕ್ರವಾರ ಆಯಿತು ಅಂದರೆ ಶನಿವಾರ ಬೆಳಿಗ್ಗೆ ರೆಡಿ. ಗಾಯನ, ಮತ್ತು ಸಂಘಟನೆಯಲ್ಲಿ ಜೊತೆಗಿರುತ್ತಿದ್ದರು. ಜಿ.ವಿ. ಅತ್ರಿಯವರ ಅಕಾಲಿಕ ಮರಣದಿಂದಾಗಿ ಸಂಗೀತಗಂಗಾ ಶಾಲೆಯನ್ನು ಮುನ್ನಡೆಸಲು ಮುಂದಾಗಿ ಮೊದಲಿಗೆ ಮಾಡಿದ ಕೆಲಸವೇ ಗುರುಗಳಾದ ಮಹಾಮಹೋಪಾಧ್ಯಾಯ ಪಂಡಿತ್ ಆರ್.ವಿ. ಶೇಷಾದ್ರಿ ಗವಾಯ್ ಅವರನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹೇಳಿಕೊಡಲು ಸಂಗೀತಗಂಗಾ ಶಾಲೆಗೆ ಬರಲು ಕೇಳಿದಾಗ ತನ್ನ ಶಿಷ್ಯನ ಶಾಲೆ ಅಂದರೆ ಅದು ನನ್ನದೇ ಶಾಲೆ ಎನ್ನುವಂತೆ ಅಭಿಮಾನ ತೋರಿ ಬರುವುದಕ್ಕೆ ಒಪ್ತಾರೆ. ಆ ಸಂದರ್ಭದಲ್ಲಿ ಹೇಮಾಪ್ರಸಾದ್ ಅವರು ಕೂಡ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಅಭ್ಯಾಸ ಮಾಡಿದ್ದು ಮತ್ತು ಗುರುಗಳ ಆದೇಶದ ಮೇರೆಗೆ ಮುಂದಿನ ದಿನಗಳಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಲು ಮತ್ತೊಂದು ಜವಾಬ್ದಾರಿ ವಹಿಸಿಕೊಂಡದ್ದು. ಇವೆಲ್ಲದರ ಜೊತೆಗೆ ಸಂಘಟನೆಗೂ ಮುಂದಾಗಿ ಪ್ರತಿ ವರ್ಷ ಜಿ.ವಿ. ಅತ್ರಿ ಸವಿನೆನಪಿನಲ್ಲಿ ಸಂಗೀತೋತ್ಸವ ಹಾಗೂ ರಾಜ್ಯ ಮಟ್ಟದ ಗೀತಗಾಯನ ಸ್ಪರ್ಧೆ ಆಯೋಜನೆ ಆರಂಭವಾಯಿತು. 2007ರಲ್ಲಿ ಜಿ.ವಿ. ಅತ್ರಿಯವರ ಸವಿನೆನಪಿನ ಸಂದರ್ಭದಲ್ಲಿ ಗಾನಕೋಗಿಲೆ ಎಸ್. ಜಾನಕಿಯವರನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡಲು ಸಾಧ್ಯವೋ ಅದನ್ನು ಮಾಡಲು ಮುಂದಾದರು. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಪ್ರತಿ ತಿಂಗಳ ಋತುಗಾನ ಸಂಗೀತ ಕಾರ್ಯಕ್ರಮ ಹಾಗೂ ಸುಗಮ ಸಂಗೀತ ಶಿಬಿರಗಳು, ಶಾಲೆಯಲ್ಲಿ ಸಂಗೀತ ಗಂಗಾಲಹರಿ, ವೃದ್ಧಾಶ್ರಮದಲ್ಲಿ ಜೀವನ ಸಂಧ್ಯಾ, ಪ್ರತಿ ವರ್ಷ ಗುರುಪೌರ್ಣಮಿಯ ಕಾರ್ಯಕ್ರಮ, ಸಂಗೀತ ಗಂಗಾ ಸಂಸ್ಥೆಯ ಜೊತೆಗೆ ಇನ್ನಿತರೆ 4 ಸಂಗೀತ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮೈಸೂರು ಅನಂತಸ್ವಾಮಿಯವರ ಅನಂತನಮನ ಪುಣ್ಯಸ್ಮರಣೆ ಕಾರ್ಯಕ್ರಮ ಮುಂತಾದ ಯಶಸ್ವಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದು. ಇವೆಲ್ಲದರ ಜೊತೆಗೆ ತಮ್ಮ ಗಾಯನ ಕಾರ್ಯಕ್ರಮಗಳು, ಗೀತರಚನೆ ಹಾಗೂ ಸಂಗೀತ ನಿರ್ದೇಶನವನ್ನು ಮುಂದುವರೆಸಿದ್ದಾರೆ. ಇಲ್ಲಿಯವರೆಗೂ 15 ಧ್ವನಿಸುರುಳಿಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ದಕ್ಷಿಣ ಭಾರತದ ಹಾಡಿನ ಕೋಗಿಲೆ ಎಸ್. ಜಾನಕಿಯವರು ಹಾಡಿರುವ ಮಲ್ಲಿಗೆ ಮಹದೇವ ಧ್ವನಿಸುರುಳಿಯೂ ಸೇರಿದೆ. ಏಳುಮಲೆಯ ಮಲ್ಲಯ್ಯಗೆ ಬೆಳಗುವೆನು ಆರತಿ, ಏಳುಮಲೆಯ ಮಾದೇವಗೆ ಬೆಳಗುವೆನು ಆರತಿ, ಗಂಡುಲಿಯ ನೇರಿ ಬರುವ ಮಾದೇವಗೆ ಆರತಿ, ಬಂಗಾರದ ಆರತಿ, ಮುಡುಪಿನ ಆರತಿ, ಒಡಪಿನ ಆರತಿ, ಸುಂದರಗಿರಿಯಲ್ಲಿ ಸುಂದರಗೆ ಆರತಿ, ಕಂಚು ದೀಪದಾರತಿ, ಒಳ್ಳೆ ತುಪ್ಪದಾರತಿ, ಮಹಾಮಂಗಳಾರತಿ, ಮಹಾಮಂಗಳಾರತಿ. ಸಂಘಟನಾತ್ಮಕವಾಗಿ ಸಂಗೀತಗಂಗಾ ಹಿರಿಮೆಯನ್ನು ಹೆಚ್ಚಿಸುವ ಮತ್ತೊಂದು ಕೆಲಸ ಮಾನಿನಿ ಕಲಾಕೂಟವನ್ನು ಸ್ಥಾಪಿಸಿದ್ದು. ಮಹಿಳಾ ಸಾಧಕರು, ಕಲಾವಿದರನ್ನು, ವಾದ್ಯ ಕಲಾವಿದರನ್ನು ಹಾಗೂ ಇನ್ನಿತರೆ ಎಲ್ಲ ವಿಭಾಗಗಳಲ್ಲೂ ಮಾನಿನಿಯರನ್ನೇ ಒಳಗೂಡಿಸಿಕೊಂಡು ಪ್ರತಿ ವರ್ಷ ಸಮ್ಮೇಳನವನ್ನು ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೆ 10 ಯಶಸ್ವಿ ಸಮ್ಮೇಳನಗಳನ್ನು ಮಾಡಲಾಗಿದೆ. ಸಂಗೀತ ಶಾಲೆಯೊಂದು ಇಂಥ ಸಾಹಸವನ್ನು ಮೊದಲ ಬಾರಿಗೆ ನಿರ್ವಹಿಸುತ್ತಿದೆ ಎಂಬ ಪ್ರಶಂಸೆಗೆ ಭಾಜನವಾಗಿದೆ. 2015 ಮೊದಲ ಮಾನಿನಿ ಕಲಾಕೂಟದ ಸಮ್ಮೇಳನ ಬೆಂಗಳೂರಿನಲ್ಲಿ ಗಾನಕೋಗಿಲೆ ಎಸ್. ಜಾನಕಿ, ಮಾಜಿ ಸಚಿವೆ ಲೀಲಾದೇವಿ ಆರ್. ಪ್ರಸಾದ್, ಉಭಯಗಾನ ವಿದುಷಿ ಶ್ಯಾಮಲಾ ಭಾವೆ, ಸುಪ್ರಸಿದ್ಧ ನಟಿ ವಿನಯಾ ಪ್ರಸಾದ್ ಹಾಗೂ ಇನ್ನಿತರ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಿತು. 2016ರ ಸಮ್ಮೇಳನ ಮೈಸೂರಿನಲ್ಲಿ ಸುಗಮ ಸಂಗೀತ ಕ್ಷೇತ್ರದ ಹಿರಿಯ ಸಂಗೀತ ನಿರ್ದೇಶಕಿ ಗಾಯಕಿ ಎಚ್.ಆರ್. ಲೀಲಾವತಿ ಅವರ ನೇತೃತ್ವದಲ್ಲಿ ನಡೆದು ಅವರಿಗೆ ಸಾಧಕ ಮಾನಿನಿ ಪುರಸ್ಕಾರವನ್ನು ನೀಡಲಾಯಿತು.
2017ರ ಸಮ್ಮೇಳನದಲ್ಲಿ ಗಾಯನ ಕ್ಷೇತ್ರದಿಂದ ಜಮುನಾ ರಾಣಿ, ಸಿನಿಮಾ ಕ್ಷೇತ್ರದಿಂದ ಹರಿಣಿ, ರಂಗಭೂಮಿ ಕ್ಷೇತ್ರದಿಂದ ಪ್ರತಿಭಾ ನಾರಾಯಣ್, ಕಾವ್ಯ ಕ್ಷೇತ್ರದಿಂದ ಎಂಆರ್ ಕಮಲಾ ಹಾಗೂ ಗಾಯನ ಕ್ಷೇತ್ರದಿಂದ ಶ್ಯಾಮ್ಲಾ ಜಾಗೀರ್ದಾರ್ ಅವರುಗಳಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2018ರ ಸಮ್ಮೇಳನದಲ್ಲಿ ರಂಗಭೂಮಿಯಿಂದ ಏಣಗಿ ಲಕ್ಷ್ಮೀಬಾಯಿ, ನೃತ್ಯ ಕ್ಷೇತ್ರದಿಂದ ಮಂದಾಕಿನಿ ಉಡುಪಿ, ಸಂಗೀತ ಕ್ಷೇತ್ರದಿಂದ ಅನುರಾಧ ದಾರೇಶ್ವರ್, ಸಿನಿಮಾ ಕ್ಷೇತ್ರದಿಂದ ಶೈಲಶ್ರೀ ಸುದರ್ಶನ್ ಹಾಗೂ ಸಾಹಿತ್ಯ ಕ್ಷೇತ್ರದಿಂದ ಹೇಮಾ ಪಟ್ಟಣಶೆಟ್ಟಿ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಧಾರವಾಡದಲ್ಲಿ ನಡೆಯಿತು. 2019ರ ಸಮ್ಮೇಳನವನ್ನು ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಕಲೈಮಾಮಣಿ ಎಲ್ಆರ್ ಈಶ್ವರಿ ಉದ್ಘಾಟಿಸಿದರೆ, ಸಂಗೀತ ಕ್ಷೇತ್ರದಿಂದ ಬಿಕೆ ಸುಮಿತ್ರಾ, ರಂಗಭೂಮಿ ಕ್ಷೇತ್ರದಿಂದ ಆರ್ಟಿ ರಮಾ, ನೃತ್ಯ ಕ್ಷೇತ್ರದಿಂದ ಉಷಾ ದಾತಾರ್, ಸಿನಿಮಾ ಕ್ಷೇತ್ರದಿಂದ ಪ್ರಮೀಳಾ ಜೋಶಾಯ್ ಹಾಗೂ ಸಾಹಿತ್ಯ ಕ್ಷೇತ್ರದಿಂದ ಸಂಧ್ಯಾ ರೆಡ್ಡಿ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2020ರ ಸಮ್ಮೇಳನದಲ್ಲಿ ನೃತ್ಯ ಕ್ಷೇತ್ರದಿಂದ ಭಾನುಮತಿ, ಸಿನಿಮಾ ಕ್ಷೇತ್ರದಿಂದ ಗಿರಿಜಾ ಲೋಕೇಶ್ ಮತ್ತು ಸಂಗೀತ ಕ್ಷೇತ್ರದಿಂದ ಎಂಕೆ ಜಯಶ್ರೀ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2021ರ ಸಮ್ಮೇಳನದಲ್ಲಿ ಸಂಗೀತ ಕ್ಷೇತ್ರದಿಂದ ಇಂದೂ ವಿಶ್ವನಾಥ್, ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ ಅನುಸೂಯಾದೇವಿ ಮತ್ತು ಸಿನಿಮಾ ಕ್ಷೇತ್ರದಿಂದ ರೇಖಾರಾವ್ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2022ರ ಸಮ್ಮೇಳನದಲ್ಲಿ ನೃತ್ಯ ಕ್ಷೇತ್ರದಿಂದ ಲಲಿತಾ ಶ್ರೀನಿವಾಸನ್, ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ ವಿಜಯಮ್ಮ ಮತ್ತು ಸಂಗೀತ ಕ್ಷೇತ್ರದಿಂದ ರತ್ನಮಾಲಾ ಪ್ರಕಾಶ್ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2023ರ ಸಮ್ಮೇಳನವು ಪ್ರಸಿದ್ಧ ಶಾಸ್ತ್ರೀಯ ಗಾಯಕಿ ವಿದುಷಿ ಎಂಎಸ್ ಶೀಲಾ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಸಿನಿಮಾ ಕ್ಷೇತ್ರದಿಂದ ಸುಧಾ ಬೆಳವಾಡಿ, ಸಂಗೀತ ಕ್ಷೇತ್ರದಿಂದ ಮಾಲತಿ ಶರ್ಮಾ ಮತ್ತು ಸಾಹಿತ್ಯ ಕ್ಷೇತ್ರದಿಂದ ಮಂಜುಳಾ ಶಿವಾನಂದ್ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2024ರ ಸಮ್ಮೇಳನವು ಜನಪ್ರಿಯ ಗಾಯಕಿ ಶ್ರೀಮತಿ ಎಂಕೆ ಜಯಶ್ರೀ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ಗಾಯನ ಕ್ಷೇತ್ರದಿಂದ ಚಂದ್ರಿಕಾ ಗುರ್ರಾಜ್, ಸಿನಿಮಾ ಕ್ಷೇತ್ರದಿಂದ ವಿನಯ ಪ್ರಸಾದ್ ಮತ್ತು ಸಾಹಿತ್ಯ ಕ್ಷೇತ್ರದಿಂದ ಡಾಕ್ಟರ್ ಎಲ್ಜಿ ಮೀರಾ ಅವರಿಗೆ ಪುರಸ್ಕಾರ ನೀಡುವುದರೊಂದಿಗೆ ಬೆಂಗಳೂರಿನಲ್ಲಿ ನಡೆಯಿತು. 2025 11ನೇ ಸಮ್ಮೇಳನ ನಾಡಿನ ಹಿರಿಯ ಗಾಯಕಿ ಶ್ರೀಮತಿ ಕಸ್ತೂರಿ ಶಂಕರ್ ಅವರ ಸಮ್ಮೇಳನಾಧ್ಯಕ್ಷತೆಯಲ್ಲಿ ನೃತ್ಯ ಕ್ಷೇತ್ರದಿಂದ ವೈಜಯಂತಿ ಕಾಶಿ, ಚಲನಚಿತ್ರ ಕ್ಷೇತ್ರದಿಂದ ಮಾಳವಿಕಾ ಅವಿನಾಶ್, ಸುಗಮ ಸಂಗೀತ ಕ್ಷೇತ್ರದಿಂದ ಕುಸುಮಾ ಕೆ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಆಚರಣೆಗಳು ನಿರಂತರ. ಇನ್ನು ಜಿವಿ ಅತ್ರಿಯವರ ಹೆಸರು ಅಜರಾಮರವಾಗಿರಬೇಕೆಂಬ ಹಿನ್ನೆಲೆಯಲ್ಲಿ ಜುಲೈ 31, 2017ರಂದು ಜಿವಿ ಅತ್ರಿ ಟ್ರಸ್ಟ್ ಅನ್ನು ಭಾರತದ ಸುಪ್ರಸಿದ್ಧ ಗಾಯಕ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಂದು ಕರ್ನಾಟಕ ಬಂದ್ ಇದ್ದರೂ ಬೆಂಗಳೂರಿಗೆ ಬಂದು ಟ್ರಸ್ಟ್ನ ಉದ್ಘಾಟನೆ ಮಾಡುವ ಮೂಲಕ ಅತ್ರಿಯವರ ಬಗೆಗಿನ ತಮ್ಮ ಅಭಿಮಾನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನಾಡಿನ ಹಿರಿಯ ಕವಿ, ಪದ್ಮಶ್ರೀ ಪ್ರಶಸ್ತಿಯ ಗೌರವ ಪಡೆದ ಡಾಕ್ಟರ್ ದೊಡ್ಡರಂಗೇಗೌಡ ಅವರನ್ನು ಅಭಿನಂದಿಸಲಾಯಿತು. ಟ್ರಸ್ಟ್ನ ಮೊದಲನೇ ವರ್ಷದ ಸಂಭ್ರಮದಿಂದ ಹೊಸ ಪರಿಪಾಠ ಆರಂಭಿಸಲಾಯಿತು. ಅತ್ರಿಯವರ ಜೊತೆಗೆ ವಾದ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸಿದವರನ್ನು ಗುರುತಿಸಿ ಗೌರವಿಸುವ ಪರಿಪಾಠ ಆರಂಭಿಸಿದ ಹಿನ್ನೆಲೆಯಲ್ಲಿ ಸುಪ್ರಸಿದ್ಧ ಕೀಬೋರ್ಡ್ ವಾದಕರು, ಸಂಗೀತ ನಿರ್ದೇಶಕರಾದ ಬಿವಿ ಶ್ರೀನಿವಾಸ್ ಮತ್ತು ಜನಪ್ರಿಯ ಲಯವಾದ್ಯ ಕಲಾವಿದರಾದ ಬಾಲಿ ಅವರನ್ನು ಸನ್ಮಾನಿಸಲಾಯಿತು. ಟ್ರಸ್ಟ್ನ 2ನೇ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಡ್ರಮ್ಸ್ ವಾದಕ ಸುಕುಮಾರ್ ಬಾಬು ಹಾಗೂ ಪ್ರಸಿದ್ಧ ವಯಲಿನ್ ವಾದಕರಾದ ವಯಲಿನ್ ಚಂದ್ರು ಅವರನ್ನು ಸನ್ಮಾನಿಸಲಾಯಿತು. ಟ್ರಸ್ಟ್ನ 3ನೇ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಸುಪ್ರಸಿದ್ಧ ಮ್ಯಾಂಡೋಲಿನ್ ವಾದಕ ಎನ್ಎಸ್ ಪ್ರಸಾದ್ ಹಾಗೂ ಜನಪ್ರಿಯ ತಬಲಾ ವಾದಕರಾದ ವೇಣುಗೋಪಾಲ್ ರಾಜು ಅವರನ್ನು ಸನ್ಮಾನಿಸಲಾಯಿತು. ಟ್ರಸ್ಟ್ನ 4ನೇ ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಪ್ರಸಿದ್ಧ ತಬಲಾ ವಾದಕರಾದ ಪಂಡಿತ್ ಸತೀಶ್ ಹಂಪಿಯೋಳಿ ಹಾಗೂ ಜನಪ್ರಿಯ ಸಿತಾರ್ ವಾದಕಿ ಸುಮಾರಾಣಿ ಅವರನ್ನು ಸನ್ಮಾನಿಸಲಾಯಿತು. ಟ್ರಸ್ಟ್ನ 5ನೇ ವರ್ಷದ ಸಂಭ್ರಮದಲ್ಲಿ ನಾಡಿನ ಪ್ರಸಿದ್ಧ ಗಿಟಾರ್ ವಾದಕ ಶ್ರೀನಿವಾಸ್ ಆಚಾರ್ ಮತ್ತು ಸುಪ್ರಸಿದ್ಧ ನಟ ತಬಲಾ ವಾದಕ ತಬಲಾ ನಾಣಿ ಅವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮಗಳು ನಿರಂತರ. ಇನ್ನು ಸರ್ಕಾರವೋ ಅಥವಾ ಇನ್ಯಾರೋ ಮಾಡಲಿ ಅಂತ ಹೇಳೋದು ಕೇಳೋದು ಬೇಡ ಅಂತ ಹೇಳಿ ಕೆಂಗೇರಿಯಿಂದ ತಾವರೆಕೆರೆಗೆ ಹೋಗುವ ಮಾರ್ಗದಲ್ಲಿ ಸಿಗುವ ಕೊಮ್ಮಘಟ್ಟದ ಸ್ವಂತ ಜಾಗದಲ್ಲಿ ಜಿವಿ ಅತ್ರಿ ಕಲಾ ಮಂಟಪವನ್ನು
ಮೇ 1, 2022ರಂದು ಉದ್ಘಾಟಿಸಿದ ಹಿರಿಮೆ ಡಾಕ್ಟರ್ ಹೇಮಾ ಪ್ರಸಾದ್ ಅವರಿಗೆ ಸಲ್ಲುತ್ತದೆ. ಅಲ್ಲಿ ಸಂಸ್ಥೆಯ ವತಿಯಿಂದ ಸಂಗೀತ ತರಗತಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಅಷ್ಟು ಮಾತ್ರವಲ್ಲದೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಮುಖ್ಯವಾಗಿ ಜಿ.ವಿ. ಅತ್ರಿಯವರು ಪ್ರತಿ ವರ್ಷ ಕೊಡಮಾಡುತ್ತಿದ್ದ ಸಂಗೀತ ಗಂಗಾ ವಾರ್ಷಿಕ ಪ್ರಶಸ್ತಿಯನ್ನು ಡಾಕ್ಟರ್ ಹೇಮಾ ಪ್ರಸಾದ್ ಅವರು ಕೂಡ ಅಷ್ಟೇ ಗೌರವದಿಂದ ಮುಂದುವರೆಸಿದ ಫಲಶ್ರುತಿಯೇ 2000 ಇಸ್ವಿಯಿಂದ ಇಲ್ಲಿಯವರೆಗೂ ಬಿಡದೆ ನಿರಂತರವಾಗಿ ಮುನ್ನಡೆಸುತ್ತಿದ್ದಾರೆ. 2000ನೇ ಇಸ್ವಿಯಲ್ಲಿ 7ನೇ ವಾರ್ಷಿಕೋತ್ಸವದಲ್ಲಿ ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2001 8ನೇ ವಾರ್ಷಿಕೋತ್ಸವದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ವಿಶ್ವಪ್ರಸಿದ್ಧ ಹಿನ್ನೆಲೆ ಗಾಯಕ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಿ.ವಿ. ಅತ್ರಿಯವರು ತಮ್ಮ ಕಡೆಯ ದಿನಗಳಲ್ಲಿ ಪ್ರಸಿದ್ಧ ಕವಿಗಳ ಕವಿತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದು ಮುದ್ರಣ ಕಂಡಿರಲಿಲ್ಲ. ಅದನ್ನೆಲ್ಲ ಡಾಕ್ಟರ್ ಹೇಮಾ ಪ್ರಸಾದ್ ಅಚ್ಚಳಿಯದೆ ಉಳಿಸಬೇಕೆಂದು ಸಂಪೂರ್ಣ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತು ಹೊರತಂದದ್ದೇ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಇನ್ನಿತರೆ ಪ್ರಸಿದ್ಧ ಗಾಯಕ ಗಾಯಕಿಯರು ಹಾಡಿರುವ ವಿಶ್ವಮಾತೆ ಕೆಸೆಟ್. ಅದು ಅಂದೇ ಲೋಕಾರ್ಪಣೆಗೊಂಡಿತು. ವಿಶ್ವಮಾತೆಯ ಗರ್ಭಕಮಲಜಾತ ಪರಾಗ ಪರಮಾಣು ಕೀರ್ತಿ ನಾನು. ವಿಶ್ವಮಾತೆಯ ಗರ್ಭಕಮಲಜಾತ ಪರಾಗ ಪರಮಾಣು ಕೀರ್ತಿ ನಾನು. 2002 9ನೇ ವಾರ್ಷಿಕೋತ್ಸವದಲ್ಲಿ ವಿಶ್ವವಿಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಎಸ್. ಜಾನಕಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿ.ವಿ. ಅತ್ರಿಯವರ ಪುತ್ಥಳಿಯನ್ನು ವಿಶೇಷವಾಗಿ ಅನಾವರಣಗೊಳಿಸಲಾಯಿತು. ಎರಡು 2003 10ನೇ ವಾರ್ಷಿಕೋತ್ಸವದಲ್ಲಿ ಜನಪ್ರಿಯ ಗಾಯಕ ಮತ್ತು ಸಂಗೀತ ನಿರ್ದೇಶಕರಾದ ಸಿ. ಅಶ್ವಥ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2004 11ನೇ ವಾರ್ಷಿಕೋತ್ಸವದಲ್ಲಿ ಸಮನ್ವಯ ಕವಿ ಚನ್ನವೀರ ಕಣವಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2005 12ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಗಾಯಕಿ ಬಿ.ಕೆ. ಸುಮಿತ್ರಾ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2006 13ನೇ ವಾರ್ಷಿಕೋತ್ಸವದಲ್ಲಿ ನಿತ್ಯೋತ್ಸವ ಕವಿ ಸಾಹಿತಿ ಪದ್ಮಶ್ರೀ ಗೌರವ ಪಡೆದ ನಿಜಾರ್ ಅಹಮದ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2007 14ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಹಾರ್ಮೋನಿಯಂ ವಾದಕರು ಮತ್ತು ಸಂಗೀತ ನಿರ್ದೇಶಕರಾದ ವಸಂತ್ ಕನಕಾಪುರ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2008 15ನೇ ವಾರ್ಷಿಕೋತ್ಸವದಲ್ಲಿ ಜನಪ್ರಿಯ ಸಂಗೀತ ನಿರ್ದೇಶಕ ಹಂಸಲೇಖ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2009 16ನೇ ವಾರ್ಷಿಕೋತ್ಸವದಲ್ಲಿ ಪ್ರಸಿದ್ಧ ಕವಿ ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2010
17ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಪಿ ಸುಶೀಲಾ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2011 18ನೇ ವಾರ್ಷಿಕೋತ್ಸವದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2012 19ನೇ ವಾರ್ಷಿಕೋತ್ಸವದಲ್ಲಿ ಜನಪ್ರಿಯ ಕವಿ ಸಾಶಿ ಮರಳಯ್ಯ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎರಡು 2013-20ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಜನಪದ ಗಾಯಕ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2014-21ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2015-22ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಲ್.ಆರ್. ಈಶ್ವರಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮಗನ ಕನಸಿಗೆ ಪೂರಕವಾಗಿ ಎಲ್ಲ ಸಂದರ್ಭಗಳಲ್ಲೂ ಜೊತೆಗೆ ನಿಂತವರು ತಾಯಿ ನಾಗರತ್ನಮ್ಮ. ಅಕ್ಟೋಬರ್ 24, 2015ರಂದು ಇಹಲೋಕ ತ್ಯಜಿಸಿದರು. ಆಗ ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ರಾಜರಾಜೇಶ್ವರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಮ್ಮ ದೇಹದಾನ ಮಾಡುವ ಮೂಲಕ ಸತ್ತ ನಂತರವೂ ಜಗತ್ತಿಗೆ ಮಾದರಿಯಾದರು. 2016-23ನೇ ವಾರ್ಷಿಕೋತ್ಸವದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸುಪ್ರಸಿದ್ಧ ಕವಿ ಡಾಕ್ಟರ್ ದೊಡ್ರಂಗೇಗೌಡ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2017-24ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಜೋಡಿಯ ರಾಜನ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2018-25ನೇ ವಾರ್ಷಿಕೋತ್ಸವದಲ್ಲಿ ಜನಪ್ರಿಯ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2019-26ನೇ ವಾರ್ಷಿಕೋತ್ಸವದಲ್ಲಿ ಸುಪ್ರಸಿದ್ಧ ಗಾಯಕಿ ಕಸ್ತೂರಿ ಶಂಕರ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2020-27ನೇ ವಾರ್ಷಿಕೋತ್ಸವದಲ್ಲಿ ಹಿರಿಯ ಗಾಯಕರಾದ ಗರ್ತಿಕೆರೆ ರಾಘಣ್ಣ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2021-28ನೇ ವಾರ್ಷಿಕೋತ್ಸವದಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕಿ ಡಾಕ್ಟರ್ ಜಯಶ್ರೀ ಅರವಿಂದ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2022-29ನೇ ವಾರ್ಷಿಕೋತ್ಸವದಲ್ಲಿ ಜನಪ್ರಿಯ ಸಾಹಿತಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಂಗೀತಗಂಗಾ ಸಂಸ್ಥೆಗೆ 30 ವರ್ಷಗಳ ಸಂಭ್ರಮದ ಹಿನ್ನೆಲೆಯಲ್ಲಿ 2023ರಲ್ಲಿ 30ನೇ ವಾರ್ಷಿಕೋತ್ಸವದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ವಿಶ್ವಪ್ರಸಿದ್ಧ ಗಾಯಕ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 2025-31ನೇ ವಾರ್ಷಿಕೋತ್ಸವದಲ್ಲಿ ಕನಕಗಿರಿ ಹುಸೇನ್ ಸಾಬ್ ಅವರಿಗೆ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದು ನಿರಂತರ. ಇದೇ ಸಂದರ್ಭದಲ್ಲಿ ಸುಗಮ ಸಂಗೀತ ಕ್ಷೇತ್ರದ ಮಾರಿಯದ ಮಾಣಿಕ್ಯ ಜಿ.ವಿ. ಅತ್ರಿಯವರ ಹೆಜ್ಜೆ ಗುರುತು ಸಾಕ್ಷ್ಯಚಿತ್ರ ಬಿಡುಗಡೆಯಾಯಿತು. ಜಿ.ವಿ. ಅತ್ರಿಯವರು ಬದುಕಿದ್ದ ಅವಧಿಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದ್ದು ಸಂಗೀತಗಂಗಾ ಶಾಲೆಯ 6 ವಾರ್ಷಿಕೋತ್ಸವಗಳು ಮತ್ತು ರಾಜ್ಯ ಮಟ್ಟದ 6 ಕನ್ನಡ ಸಂಗೀತ ಸಮ್ಮೇಳನಗಳನ್ನು. ನಿನ್ನೆ ಮೊನ್ನೆಯಷ್ಟೇ ನಮ್ಮನ್ನಗಲಿದ್ದಾರೇನೋ ಎಂಬಂತೆ ಭಾವನೆ. ಆದರೆ ಸಂಗೀತಗಂಗಾದ ಪಯಣವನ್ನು ಗಮನಿಸಿದಾಗ ಒಬ್ಬ ಹೆಣ್ಣು ಮಗಳಾಗಿ ಎಲ್ಲ ಸಂದರ್ಭ ಸನ್ನಿವೇಶಗಳನ್ನು ನಿಭಾಯಿಸುತ್ತಾ ದಿಟ್ಟತನದಲ್ಲಿ ಸಮರ್ಥವಾಗಿ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಸಂಗೀತ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯದೊಂದಿಗೆ ತಮ್ಮದೇ ಛಾಪು ಮೂಡಿಸಿದ್ದಲ್ಲದೆ ಈ ವಯೋಮಾನದಲ್ಲೂ ಒಡಿಶಿ ನೃತ್ಯವನ್ನು ಕಲಿತು ಕಾರ್ಯಕ್ರಮ ನೀಡಿದ್ದಿರಬಹುದು. ಹಾಗೆಯೇ ನಾಟಕದಲ್ಲೂ ಅಭಿನಯಿಸಿ ರಂಗಭೂಮಿಯಲ್ಲೂ ಕಾರ್ಯನಿರ್ವಹಿಸಿ ಮಾದರಿಯಾಗಿದ್ದಾರೆ ಡಾಕ್ಟರ್ ಹೇಮಾಪ್ರಸಾದ್. ಹೇಮಾಪ್ರಸಾದ್ ಅವರ ಅಸಾಧಾರಣ ಸಂಗೀತ ಸೇವೆ ಹಾಗೂ ಸಂಘಟನೆಯನ್ನು ಗುರುತಿಸಿ
ಹಲವಾರು ಪ್ರಶಸ್ತಿ ಸನ್ಮಾನದ ಗೌರವವನ್ನು ನೀಡಲಾಗಿದೆ. ಅವುಗಳಲ್ಲಿ ಕೆಲವನ್ನ ನೆನಪಿಸಿಕೊಳ್ಳೋದಾದರೆ 2015ರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, 2018ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಕೆಂಪೇಗೌಡ ಪ್ರಶಸ್ತಿ, ಕಲಾದೇಗುಲ ವಾರ್ಷಿಕ ಪ್ರಶಸ್ತಿ, ಮಯೂರ ಪ್ರಶಸ್ತಿ, ಕರುನಾಡ ಕುವರಿ ಪ್ರಶಸ್ತಿ, ಕೆಂಪೇಗೌಡ ಕಾವೇರಿ ಪ್ರಶಸ್ತಿ, ಕುವೆಂಪು ಶ್ರೀ ಪ್ರಶಸ್ತಿ ಮುಂತಾದವು. ಡಾಕ್ಟರ್ ಹೇಮಾಪ್ರಸಾದ್ ಅವರು ಸಹೋದರ ಜಿ.ವಿ. ಅತ್ರಿಯವರ ಕನಸಿಗೆ ನೀರೆರೆದು ಪೋಷಿಸಿ ಇಂದಿಗೂ ಜೀವಂತವಾಗಿ ಹರಿಯುವಂತೆ ಮಾಡಿದ್ದಾರೆ. ಈ ಮಧ್ಯೆ ತಮ್ಮದೇ ಛಾಪನ್ನು ಮೂಡಿಸಿದ್ದಾರೆ. ಇವೆಲ್ಲ ಒಂದು ಮಹತ್ತರ ಸಾಧನೆಯಾದರೆ ಮತ್ತೊಂದು ಮೌಲ್ಯಯುತ ಸಾಧನೆ ಎಂದರೆ ತನ್ನ ತಂದೆ, ತಾಯಿ, ಸಹೋದರನ ಅಮೂಲ್ಯವಾದ ಮಾಹಿತಿಯನ್ನು ಸಾಕ್ಷಿ ಸಮೇತ ಜೋಪಾನವಾಗಿ ಹಾಳಾಗದಂತೆ ಕಾಪಾಡುವುದೆಂದರೆ ಸಾಮಾನ್ಯದ ವಿಷಯವಲ್ಲ. ಆ ಎಲ್ಲವೂ ಇದ್ದದ್ದಕ್ಕೆ ಇಂದು ನಾನು ಈ ಮಾಹಿತಿದಾಯಕ ಜಿ.ವಿ. ಅತ್ರಿಯವರ ಸಾಧನೆಯ ಮೈಲಿಗಲ್ಲನ್ನು ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯವಾದದ್ದು. ಇದೆಲ್ಲದಕ್ಕೂ ನಾವೆಲ್ಲರೂ ಸೇರಿ ಡಾಕ್ಟರ್ ಹೇಮಾಪ್ರಸಾದ್ ಅವರಿಗೆ ದೊಡ್ಡ ನಮಸ್ಕಾರ ಹೇಳಲೇಬೇಕು. ಅಭಿನಂದನೆ, ಮೆಚ್ಚುಗೆ ಸಲ್ಲಿಸುವುದು ಬರೀ ತೋರಿಕೆಯಾಗದೆ ಸಂಗೀತ ಗಂಗಾ ಸಂಸ್ಥೆಗೆ ತನುಮನ ಧನ ಸಹಕಾರದೊಂದಿಗೆ ಶಕ್ತಿಯಾಗೋಣ. ಸ್ನೇಹಿತರೆ, ನೋಡಿದ್ರಲ್ಲ, ಸಂಗೀತ ಗಂಗಾ ಸಂಸ್ಥೆ ತನ್ನ ಸಹೋದರ ಜಿ.ವಿ. ಅತ್ರಿ ಕಂಡಂತ ಕನಸು ಅಥವಾ ಕೂಸು ಅಂದ್ಕೊಂಡು ಕೆಲಸಕ್ಕೆ ವಿದಾಯ ಹೇಳಿ ಹೇಮಾಪ್ರಸಾದ್ ಅವರು ಅದನ್ನು ಮುಂದುವರಿಸ್ತಾರೆ. ಆದರೆ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಯಾಕಂದರೆ ಸಂಗೀತ ಗಂಗಾ ಸಂಸ್ಥೆ ಸಾರ್ವಜನಿಕವಾಗಿ ಸಂಗೀತವನ್ನು ಕಲಿಸೋ ಒಂದು ದೊಡ್ಡ ಸಂಸ್ಥೆಯಾಗಿತ್ತು. ಹಾಗಾಗಿಯೇ ಅದನ್ನು ಮುಂದುವರಿಸುವಂಥ ದೊಡ್ಡ ಪಣ ತಗೊಳ್ತಾರೆ. ಹಲವು ರೀತಿಯ ಮಾರ್ಪಾಡುಗಳ ಜೊತೆಗೆ ಇಲ್ಲೂ ಕೂಡ ಹೇಮಾಪ್ರಸಾದ್ ಅವರು ಒಂದು ಸಂಸ್ಥೆಯ ವಾರ್ಷಿಕೋತ್ಸವ ಇರ್ಬೋದು, ಜೊತೆಗೆ ಮಾನಿನಿ ಕಲಾಕೂಟ ಇರ್ಬೋದು, ಹೀಗೆ ಹಲವು ಪ್ರಥಮಗಳನ್ನು ಇವರೂ ಕೂಡ ಕೊಡ್ತಾ ಮತ್ತೊಂದು ಪರಂಪರೆಗೆ ನಾಂದಿ ಹಾಡ್ತಾರೆ ಒಬ್ಬ ಹೆಣ್ಣು ಮಗಳಾಗಿ. ನಿಜ, ಇಂಥದ್ದೆಲ್ಲವನ್ನು ಕೂಡ ಗಮನಿಸಿದಾಗ ನಾವು ಒಂದು ವಿಚಾರವನ್ನು ಗಮನಿಸಬೇಕು, ಯೋಚನೆ ಮಾಡಬೇಕು. ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಎಷ್ಟೊಂದು ಒತ್ತಡ ಇರುತ್ತೆ. ಆ ಒತ್ತಡದ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು, ಒಂದಷ್ಟು ಏರುಪೇರುಗಳು, ಅದೇನೇ ಇದ್ದರೂ ಕೂಡ ಅದ್ಯಾವುದನ್ನು ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡಬೇಕಾಗಿರೋದು ಒಂದು ಪರಂಪರೆಯನ್ನು, ಒಂದು ಸಂಗೀತವನ್ನು, ಆ ಸಾಂಸ್ಕೃತಿಕ ಕ್ಷೇತ್ರವನ್ನು ಮುಂದುವರಿಸುವಂಥ ದೊಡ್ಡ ಚಾಲೆಂಜಸ್ನ ತಗೊಂಡು ದಾರಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹೊಸ ಪ್ರತಿಭೆಗಳಿಗೆ, ಹೊಸ ಹಾದಿಗೆ ಅನ್ನೋದನ್ನು ಮಾತ್ರ ಸ್ಮರಿಸಬೇಕಾಗತ್ತೆ. ಹಾಗಾಗಿ ಮತ್ತೊಮ್ಮೆ ನಾನು ಜಿ.ವಿ. ಅತ್ರಿಯವರಿಗೆ ಒಂದು ದೊಡ್ಡ ಪ್ರಣಾಮವನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಡಾಕ್ಟರ್ ಹೇಮಾಪ್ರಸಾದ್ ಅವ್ರಿಗೂ ಕೂಡ ಒಂದು ದೊಡ್ಡ ಪ್ರಣಾಮವನ್ನು ತಿಳಿಸ್ತಾ, ಇದು ಯಾವತ್ತೂ ಕೂಡ ನಿಂತ ನೀರಲ್ಲ, ಹರಿತಾನೇ ಇರುತ್ತೆ. ಇದಿಷ್ಟು ಕೂಡ ಜಿ.ವಿ. ಅತ್ರಿ, ಸಂಗೀತ ಗಂಗಾ ಸಂಸ್ಥೆ, ಡಾಕ್ಟರ್ ಹೇಮಾಪ್ರಸಾದ್, ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಹಾಗಾಗಿ ಇದೆಲ್ಲವೂ ಕೂಡ ನೀವು ಗಮನಿಸ್ಕೊಂಡಿದ್ದೀರಾ, ನಿಮ್ಮ ಬದುಕಿನಲ್ಲೂ ಕೂಡ ಇದು ಪ್ರೇರಣೆ ಆಗುತ್ತೆ ಅಂತ ತಿಳ್ಕೊಳ್ತಾ ಈ ಎಲ್ಲ ಸಂಚಿಕೆಗಳನ್ನು ಮುಗಿಸ್ತಾ ಇದ್ದೀನಿ. ಆದರೆ ಸಂಚಿಕೆ ಮಾತ್ರ ಮುಕ್ತಾಯ, ಸಂಗೀತ ಗಂಗಾ ನಿರಂತರವಾಗಿ ಗಂಗಿಯಾಗಿ ಹರಿತಾನೇ ಇರುತ್ತೆ. ನಮಸ್ಕಾರ.